ಸರ್, ಹನ್ನೊಂದು ಮಸೂದೆಗಳು ಬಿಲ್ ವಾಪಸ್ ಏನ್ ಚರ್ಚೆ ಆಯ್ತು ಅಂತ ಸರ್, ನೀವು ಡಿಸಿಎಂ ಚರ್ಚೆ ಆಯ್ತು ಮತ್ತೆ ಬಿಲ್ ಹೇಳಿದೀವಲ್ಲಮ್ಮ. ಮೇಡಮ್ ಸರ್, ಬಿಲ್ ವಾಪಸ್ ಕಳಿಸಿ ರಾಷ್ಟ್ರಪತಿಗಳಿಗೆ ಪರೇಡ್ ಕರ್ಕೊಂಡು ಬಿಲ್ ವಾಪಸ್ ಕಳಿಸಿದ್ದು ನಿನ್ನೆ ನಾವೇ ಡೆಲ್ಲಿಗೆ ಹೋಗಿದ್ದು. ನಮ್ಮ ಜೊತೆಯಲ್ಲಿ ಇವರು ಎಂತವರು ಪರಮೇಶ್ವರ್, ಡಾಕ್ಟರ್ ಪರಮೇಶ್ವರ್, ಮಾದೇವಪ್ಪ, ಜಮೀರು, ಆಮೇಲೆ DCM ಜಾರ್ಜು, KJ ಜಾರ್ಜ್ ಅವರೆಲ್ಲರೂ ಕೂಡ ಇದ್ರು. ಕರ್ನಾಟಕದಲ್ಲಿ ಆಗಿರತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ನಾನು ಮತ್ತು DK ಶಿವಕುಮಾರ್ ಅವರು ವಿವರಿಸಿದ್ವಿ. ಯಾವ ತರ ರಾಜಕೀಯ ಬೆಳವಣಿಗೆಗಳಾಗಿದ್ದಾವೆ, ವಿಶೇಷವಾಗಿ ಇವರು ಮೂಢ ಪ್ರಕರಣವನ್ನ ತಗೊಂಡು ಪಾದಯಾತ್ರೆ ಮಾಡೋದ್ರ ಬಗ್ಗೆ ನಾವು ಅದನ್ನ ರಾಜಕೀಯವಾಗಿ ಎದುರಿಸೋದ್ರ ಬಗ್ಗೆ, ಯಾಕಂದ್ರೆ ನಾವು ನಮ್ಮ ಸರ್ಕಾರ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಅದು ಸಂವಿಧಾನ ಬಾಹಿರ ಮತ್ತು ಕಾನೂನು ಬಾಹಿರ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದನ್ನು ಚಾಲೆಂಜ್ ಕೂಡ ಮಾಡಿದ್ದೀವಿ. ನಮ್ಮ ಕ್ಯಾಬಿನೆಟ್ ಕೂಡ ಅದನ್ನ ಖಂಡಿಸಿದೆ, ಲೆಜಿಸ್ಲೇಟಿವ್ ಪಾರ್ಟಿ ಕೂಡ ಖಂಡಿಸಿದೆ. ಸೊ ಅದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ, ಹೈಕೋರ್ಟ್ನಲ್ಲಿ, ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಅದು ಪಾರ್ಟರ್ಡ್ ಆಗಿದೆ. ಮತ್ತೆ 29ನೇ ತಾರೀಕು ಅದನ್ನೆಲ್ಲ ವಿವರಿಸಿದೀವಿ ಅವ್ರಿಗೆ. ಸರ್, ರಾಷ್ಟ್ರಪತಿಗಳು ಬೆಳಿಗ್ಗೆ ದೂರು ಕೊಡೋ ಬಗ್ಗೆ ಏನಾದ್ರು ಚರ್ಚೆ ಆಯ್ತು? ಸಿ, ಇಟ್ ಇಸ್ ಆಲ್ಸೋ ಏನಾಗಿದೆ ಅಂತಂದ್ರೆ ಆಲ್ ಆಪ್ಷನ್ಸ್ ಆರ್ ಓಪನ್ಡ್. ಆಲ್ ಆಪ್ಷನ್ ಆರ್ ಓಪನ್. ವಾಪಸ್ ಕಳಿಸಿದ್ದಾರೆ ಅಂತ ಈಗ 6 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಮತ್ತೆ ನಾವು ಅದನ್ನ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ಸಂಘರ್ಷ ಶುರು ಆಯ್ತಾ ಏನೋ ಈಗ ಲೆಜಿಸ್ಲೇಚರ್ ನಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್, ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ಅವುಗಳನ್ನ ವಾಪಸ್ ಕಳಿಸಿದ್ದಾರೆ. ಕ್ಲಾರಿಫಿಕೇಶನ್ ಏನು ಯಾತಕ್ಕೋಸ್ಕರ ವಾಪಸ್ ಕಳಿಸಿದ್ದಾರೆ ಅಂತ ನೋಡಿ ಟೇಕ್ ಎ ಡಿಸಿಷನ್ ಇನ್ ದಿ ಕ್ಯಾಬಿನೆಟ್. ಸರ್, ಈಗ ಬಸ್ ಟಿಕೆಟ್ ದರ ಏರಿಕೆ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಸರ್. ಚರ್ಚೆಗಳು ಎಲ್ಲ ನಡೀತಾ ನೀವೇ ಇದೆ. ಏರಿಸ್ಬಿಟ್ಟಿದ್ದೀರಲ್ಲ. ಇಲ್ಲ ಸರ್, ಅಶೋಕ್ ಅವರು ಟ್ವೀಟ್ ಮಾಡಿದ್ರು, ಅದಕ್ಕೆ ರಾಮಲಿಂಗಾರೆಡ್ಡಿ ಸರ್ ಟ್ವೀಟ್ ಮಾಡಿದ್ರು. ನೋಡಮ್ಮ, ಈಗ ನೀರಿನ ದರ ಏರಿಸಿದ್ರು ಅಂತ ಇನ್ನೂ ಏರಿಸಿಲ್ಲ. ಅದೊಂದು ಆಲೋಚನೆ ಇದೆ, ಮಾಡ್ತೀವಿ. ಬಹಳ ವರ್ಷಗಳಿಂದ ನೀರಿನ ದರ ಏರಿಸಿಲ್ಲ. ಏನ್ ಮಾಡಬೇಕು? ಅಲ್ಲ, ಏನ್ ಮಾಡಬೇಕು? ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ PWSSB ನಲ್ಲಿ. ಅದಕ್ಕೆ ಆ ತರ ಮಾತಾಡಿರ್ಬೋದು ಅಂತ ಅನ್ಕೊಂಡಿದೀವಿ. ನೋಡ್ತೀವಿ, ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ. ಗೊಂದಲ ಏನು ಇಲ್ಲ. ಕೆಲವು ಜನ ಅದನ್ನ ಮುಂದಕ್ಕೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಈಗ ಮುಂದಕ್ಕೆ ಹಾಕಾಗಿಲ್ಲ. ಒಂದು ಪತ್ರಿಕೆ ಮಾತ್ರ, ಒಂದು ಪತ್ರಿಕೆ ಯಾವುದದು ಈ ಜನ್ಮಾಷ್ಟಮಿ ದಿನ ಇದೆಯಲ್ಲ, ಆ ಪತ್ರಿಕೆ ಮಾತ್ರ